ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ವಿಶ್ವರೂಪವನ್ನು ನೋಡ್ತಾ ಆದಿಮಧ್ಯಾಂತರಹಿತನಾಗಿ ಅನಂತ ವೀರ್ಯನಾಗಿ ಅನಂತ ಬಾಹುಗಳುಳ್ಳವನಾಗಿ ಅನೇಕ ಸೂರ್ಯರ ಪ್ರಕಾಶವನ್ನು ಹೊಂದಿರತಕ್ಕಂಥವನು, ಸೂರ್ಯ ಚಂದ್ರರನ್ನೇ ನಿನ್ನ ನೇತ್ರಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನು ಮತ್ತು ಆಕಾಶ ಪೃಥ್ವಿಗಳ ಮಧ್ಯೆ ಎಲ್ಲ ದಿಕ್ಕುಗಳಲ್ಲೂ ವ್ಯಾಪಿಸಿರ್ತಕ್ಕಂಥ ಮಹಾತ್ಮ, ನಿನ್ನ ಅದ್ಭುತವಾದ ರೂಪವನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ದ. ಮತ್ತೆ ಮುಂದುವರೆದು 21-22ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅಮೀಹಿತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ ಅಂತ ಉದ್ಗಾರ ತೆಗಿತಾ ಇದ್ದಾನೆ. ಮತ್ತೆ ಇದು ಎಲ್ಲ ದೇವತೆಗಳ ಸಮೂಹ ನಿನ್ನಲ್ಲಿ ಪ್ರವೇಶಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಕೆಲವರು ಭಯಭೀತರಾಗಿ ಕೈ ಜೋಡಿಸಿ ನಿನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಮತ್ತು ಮಹರ್ಷಿಗಳು, ಸಿದ್ಧರು ಇವರೆಲ್ಲ ನಿನ್ನನ್ನು ಸ್ವಸ್ತಿ ವಾಚನಗಳನ್ನು ಹೇಳ್ತಾ ಸ್ತುತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಅರ್ಜುನನಿಗೆ ಈ ವಿಶ್ವರೂಪದಲ್ಲಿ ನಾನಾ ರೀತಿಯ ದೃಶ್ಯಗಳು ಕಾಣ್ತಾ ಇವೆ. ಕೆಲವರು ಭಗವಂತನನ್ನು ಧೈರ್ಯವಾಗಿ ನಿಂತು ಪ್ರಾರ್ಥನೆ ಮಾಡ್ತಾ ಇರೋರು ಮಹರ್ಷಿಗಳಂಥವ್ರು. ಇನ್ನು ಕೆಲವರು ಭಯಭೀತರಾಗಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇರೋರು. ಅವರು ಅತ್ತ ಕಡೆ ಎಲ್ಲೂ ಓಡಿ ಹೋಗಂಗಿಲ್ಲ, ನಿಂತ್ಕೊಳ್ಳೋದಕ್ಕೂ ಕೂಡ ಭಯಭೀತರಾಗಿದ್ದಾರೆ. ಅವರು ಕೈ ಜೋಡಿಸಿ ನಡುಗ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಥವ್ರನ್ನು ನೋಡ್ತಾ ಇದ್ದಾನೆ. ಮತ್ತು ಇನ್ನು ಕೆಲವರು ಭಗವಂತನಲ್ಲೇ ಪ್ರವೇಶ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡಿದ್ದೆಲ್ಲ ಮಾಡಿ ಭಗವಂತನೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮಹರ್ಷಿಗಳೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನನ್ನು ಸ್ವಸ್ತಿ ವಾಚನದ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರ ಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ ಅಂತ ಹೇಳಿದ. ಅಂದರೆ ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ಮರುದ್ಗಣಗಳು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಯಕ್ಷ, ರಾಕ್ಷಸ, ಗಂಧರ್ವರು, ಸಿದ್ಧರು, ಈ ಎಲ್ಲ ಸಮೂಹವು ಕೂಡ ಆಶ್ಚರ್ಯದಿಂದ ನಿನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಏನೆಲ್ಲ ಕಾಣ್ತಾ ಇದೆ ಅಂದರೆ ನಾನಾ ರೀತಿಯ ದೃಶ್ಯಗಳನ್ನು ನೋಡ್ತಾ ಇದ್ದಾನೆ. ಎಲ್ಲವನ್ನೂ ಸಕಲವನ್ನೂ ನೋಡ್ತಾ ಇದ್ದಾನೆ. ಅಲ್ಲಿ ಏನೇನು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ರುದ್ರರು 11 ಜನ ರುದ್ರರಿದ್ದಾರೆ. ಅದಾಗಲಿ ಹಿಂದೆ ವಿಭೂತಿ ಯುಗದಲ್ಲಿ ಬಂದಿತ್ತು. ವಿಭೂತಿ ಯೋಗದಲ್ಲಿ ಅದು ಕಂಡು ಬಂದಿತ್ತು. ಏಕಾದಶ ರುದ್ರರು ಅಂತ. 12 ಜನ ಆದಿತ್ಯರು, ದ್ವಾದಶಾದಿತ್ಯರು 12 ಜನ, ಅಷ್ಟವಸುಗಳು 8 ಜನ ವಸುಗಳು ಮತ್ತು 49 ಜನ ಮರುತರಿದ್ದಾರೆ ನಮ್ಮ ಪುರಾಣದ ಪ್ರಕಾರ. 10 ಜನ ವಿಶ್ವೇ ದೇವರುಗಳು, 2 ಅಶ್ವಿನಿ ದೇವತೆಗಳು ಮತ್ತು ಇನ್ನೂ ಅಸಂಖ್ಯಾತ ಜನ ರಾಕ್ಷಸರು, ಸಿದ್ಧರು, ಗಂಧರ್ವರು ಎಲ್ಲರೂ ಆಶ್ಚರ್ಯಚಕಿತರಾಗಿ ನನ್ನ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ನೋಡಿ, ಅಂದರೆ ಎಲ್ಲ ಲೋಕಗಳಲ್ಲೂ ನಾವು ಕಾಣಬಹುದಾಗಿರ್ತಕ್ಕಂಥ ರುದ್ರರು, ಅಂದರೆ ಶಿವನ ಅಂಶದಿಂದ ಅವರು ಬರ್ತಕ್ಕಂಥವ್ರು, ಶಿವನ ಅಂಶದಿಂದ ಕೂಡಿರ್ತಕ್ಕಂಥವ್ರು 11 ಜನ ರುದ್ರರು, ಏಕಾದಶ ರುದ್ರರು. ಮತ್ತು ಸೂರ್ಯನ ಅಂಶದಿಂದ ಪ್ರಕಟವಾಗುತ್ತಕ್ಕಂಥವರು 12 ಜನ ಆದಿತ್ಯರು ಮತ್ತು ವಿಷ್ಣುವಿನ ಅಂಶದಿಂದ ಬರುವಂಥ ಅಷ್ಟವಸುಗಳು. ಇವರಿಗೆಲ್ಲ ಬೇರೆ 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 ಶಕ್ತಿ ಇದೆ. ಅವರೆಲ್ಲ
ಆರೋಗ್ಯವನ್ನು ಕಾಪಾಡ್ತಕ್ಕಂಥವ್ರು, ಸಂಪತ್ತನ್ನು ಕೊಡ್ತಕ್ಕಂಥವ್ರು ಮತ್ತು ಇಡೀ ಜಗತ್ತಿಗೆ ಶಕ್ತಿಯನ್ನು ಕೊಡ್ತಕ್ಕಂಥವ್ರು ಇವರೆಲ್ಲ ಇದ್ದಾರೆ. 49 ಜನ ಮರುದ್ಗಣಗಳು ಅಂತ ಹೇಳ್ತೀವಿ. ಮತ್ತು ವಿಶ್ವೇ ದೇವರು, ಇವರು ಇಡೀ ಜಗತ್ತನ್ನೇ ಪಾಲಿಸ್ತಕ್ಕಂಥವ್ರು. ಮತ್ತು ಅಶ್ವಿನಿ ದೇವತೆಗಳು, ಇಂಥವರೆಲ್ಲರನ್ನೂ ಕೂಡ ನಿನ್ನಲ್ಲಿ ನೋಡ್ತಾ ಇದ್ದೀನಪ್ಪ ದೇವರೇ ಅಂಥೇಳಿ ವಿಷ್ಣುವಿನಲ್ಲಿ ಆ ಮಹಾರೂಪದಲ್ಲಿ, ಆ ವಿಶ್ವರೂಪದಲ್ಲಿ ಅರ್ಜುನ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಇಂಥದ್ದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ನಿನ್ನಲ್ಲಿ ಅಂತ ಹೇಳಿದ ಅರ್ಜುನ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.